ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೋನಿಶಾ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇಬ್ಬರು ಮಕ್ಕಳು ಕೂಡ ಎದ್ದು ಅವರು ಸ್ಕೂಲ್ಗೆ ಹೋಗಿದ್ದಾರೆ. ಇವತ್ತು ತನಿಷಾಗೆ ಸ್ಪೋರ್ಟ್ಸ್ ಡೇ ಇದೆ. ಹಾಗೆಯೇ ಸೋಹನ್ ಸ್ಕೂಲ್ನಲ್ಲಿ ಒಂದು ಎಜುಕೇಷನಲ್ ಟ್ರಿಪ್ ಅಂತ ಕರ್ಕೊಂಡು ಹೋಗಿದ್ದಾರೆ. ಸೊ ಅವ್ನು ಬಂದಮೇಲೆ ಅವ್ನದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹಾಗೆಯೇ ಎಲ್ಲೂ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ಬಿಟ್ಟು ಅವನ್ನೇ ಕೇಳೋಣ. ಅವನೇ ಎಲ್ಲ ಎಕ್ಸ್ಪ್ಲೈನ್ ಮಾಡಿಬಿಡ್ತಾನೆ. ಹಾಗೆ ತನಿಷಾಗೆ ಇವಾಗ ಸ್ಪೋರ್ಟ್ಸ್ ಡೇ ಇದೆಯಲ್ವಾ, ಅಲ್ಲಿ ಒಂದು ಗ್ರೌಂಡಲ್ಲಿ ಅವ್ರ ಅರೇಂಜ್ಮೆಂಟ್ಸ್ನೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಬೆಳಗ್ಗೆನೇ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದೀನಿ. ಅವಳನ್ನ ಬಿಟ್ಟು ಬಂದು ನಾನು ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಲೇಟ್ ಆಯ್ತು ಬೇಗ ವರ್ಡ್ ಅಂದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ರೀತಿಯಾಗಿ. ಸೊ ಇನ್ನೂ ಹೆಚ್ಚಿನ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಸೊ ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕಾಗಲಿ ನಮಗಾಗಲಿ ಒಂದು ಮೋಟಿವೇಶನ್ ಸಿಗುತ್ತಲ್ವಾ. ಸೊ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದ್ದಾರೆ, ನಾವು ಕೂಡ ವ್ಲಾಗ್ಸ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೀವು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ಕಡಿಮೆ ಇದ್ದಾರೆ ಅದೇ ಫೀಲಿಂಗಲ್ಲಿ ಇದ್ಬಿಡ್ತೀನಿ ನಾನು. ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡಿ, ಓಕೆನಾ. ಬನ್ನಿ, ಗ್ರೌಂಡಲ್ಲಿ ಹೋಗ್ತಾ ಇದ್ದೀವಿ. ಅವರು ಯಾವ್ಯಾವ ಥರ ಸ್ಪೋರ್ಟ್ಸ್ನ ಆಡಿಸ್ತಾರೆ, ಸ್ಪೋರ್ಟ್ಸ್ನ ಯಾವ್ಯಾವ ರೀತಿ ಆಟ ಆಡಿಸ್ತಾರೆ, ಹಾಗೇನೆ ಪೇರೆಂಟ್ಸ್ಗೂ ಕೂಡ ಸ್ಪೋರ್ಟ್ಸ್ ಇರುತ್ತೆ. ಸೊ ನಾನಂತೂ ಪಾರ್ಟಿಸಿಪೇಟ್ ಮಾಡ್ತೀನಿ. ನನ್ನ ಹಸ್ಬೆಂಡ್ ಪಾರ್ಟಿಸಿಪೇಟ್ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ, ಪೇರೆಂಟ್ಸ್ಗಿರುತ್ತೆ. ಸೊ ಬನ್ನಿ, ಆಲ್ ದ ಬೆಸ್ಟ್ ಹೇಳಿ, ಓಕೆನಾ. The cone often on their hands, head, bracket or another surface. Here the students will be balancing the cone on their hand. The goal is to travel. ಕಾಣಿಸತ್ತೆ, ನೀವು ಅವೆಲ್ಲ ನನಗೆ ಹೇಳ್ಬೇಡಿ. ಕಣ್ ತುಂಬಾ ಶಾರ್ಪ್ ನಂದು, ಆಯ್ತಾ. ಅಲ್ಲಿ ಹಿಂದ್ಗಡೆ ಯಾರೋ ಇದ್ರೆ ಹೊಡೆದು ಎಬ್ಬರಿಸಿ ಅವ್ರನ್ನ. ಸ್ಟ್ಯಾಂಡ್ ಅಪ್. ಕೆಲವು ಸ್ಟ್ಯಾಂಡಿಂಗ್ ಅಲ್ಲೇ ಇದ್ದಾರೆ, ಕೂತ್ಕೊಂಡ್ಬಿಡಿ. ಓಕೆ. ಪೇರೆಂಟ್ಸ್ 11 ಆಯ್ತು, ಇನ್ನು ನಿದ್ದೆ ಹೋಗಿಲ್ಲ ಅಂದ್ರೆ ಚಳಿ ಅಲ್ವಾ. ಗೈಸ್, ಈವ್ನಿಂಗಿಂದ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಬಂದಿದ್ದೆ 2 ಗಂಟೆ ಆಗೋಗಿತ್ತು. ಹಾಗಾಗಿ ತುಂಬ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ವ್ಲಾಗ್ ಮಾಡೋ ಅಂಥ ಪೇಷನ್ಸು ಕೂಡ ಇರಲಿಲ್ಲ. ಏನಂತ ಹೇಳಿದ್ರೆ ಸಿಕ್ಕಾಬಿಟ್ಟೆ ಬಿಸಿಲು ಗೈಸ್. ಎಷ್ಟು ಬಿಸಿಲಿತ್ತು ಅಂತ ಹೇಳಿದ್ರೆ ಅಷ್ಟೊಂದು ಬಿಸಿಲಿತ್ತು. ಎಷ್ಟು ಚಳಿ ಇರುತ್ತೋ ಬೆಳಗ್ಗೆ ಸಂಜೆ ಅಷ್ಟೇ ಬಿಸಿಲಿರುತ್ತೆ ಮಧ್ಯಾಹ್ನ ಟೈಮು. ಅದರಲ್ಲೂ ಅವ್ರು ಶಾಮಿಯಾನೆಲ್ಲ ಹಾಕ್ಸಿದ್ರು ಹಿಂದೆ ಕೂತ್ಕೊಂಡ್ರೆ ಕಾಣಿಸಲ್ಲ ಅಂತ ಹೇಳಿ ಮುಂದೆನೇ ಕೂತ್ಕೊಂಡ್ಬಿಟ್ಟೆ ನಾನು. ಸೊ ಸಿಕ್ಕಾಬಟ್ಟೆ ಬಿಸಿಲು ಹೊಡಿತಾ ಇತ್ತು. ಹೆಂಗಾಗಿದೆ ಅಂತ ಹೇಳಿದ್ರೆ ನಮಗೆ ಒಂಥರ ತವ ಮೇಲೆ ಫ್ರೈ ಆಗ್ತಾ ಇರುತ್ತಲ್ಲ, ಆ ಥರ ರೋಸ್ಟ್ ಆಗಿಬಿಟ್ವೇನೋ ಅಂತ ಅನ್ನಿಸ್ತಾ ಇತ್ತು. ಅಷ್ಟೇ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟೆ. ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಉಜ್ಕೊಂಡು, ಕಣ್ಣೆಲ್ಲ ಉರಿ ಅಂತ ಅನ್ನಿಸ್ತಾ ಇತ್ತು. ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಸೊ ನೋಡಿ, ತನಿಷಂಗೂ ಇಲ್ಲೇ ಇದ್ದಾಳೆ ತನಿಷಾ, ಅವಳಿಗೂ ಕೂಡ ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡಿದ್ದೀನಿ. ಯಾಕೋ ಸ್ವಲ್ಪ ಬೇಜಾರಲ್ಲಿದ್ಲು. ಯಾಕೆ ಅಂತ ಹೇಳಿದ್ರೆ ಅವಳಿಗೆ ಪ್ರೈಸ್ ಬಂದಿಲ್ವಂತೆ, ಅದಕ್ಕೆ. ಸೊ ಅದಕ್ಕೆ ನಾನು ಹೋಗ್ಲಿ ಬಿಡು ಮಗಳೇ, ಈ ಸಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದೆ, ಚೆನ್ನಾಗಿ ಓಡಿದೆ. ಸೊ 4th ಪ್ಲೇಸ್ ಬಂದ್ಬಿಟ್ಲು. ಹಾಗಾಗಿ ಹೋಗ್ಲಿ ಬಿಡು, ಪರವಾಗಿಲ್ಲ. ಪ್ರೈಸ್ ಎಲ್ಲ ಮುಖ್ಯ ಅಲ್ಲ. ನೀನು 4th ಪ್ರೈಸ್ಗೆ ಇಲ್ಲವೇ ಇರಲಿಲ್ಲ. ಅವಳು ಹೇಳ್ತಾ ಇರೋದು 4th ಪ್ಲೇಸು ಪ್ರೈಸ್ಗೆ ಇರಲೇ ಇರಲಿಲ್ಲ ಅಂತ ಹೇಳಿಬಿಟ್ಟು. ಅಂದರೆ ಈಗ 1st, 2nd, 3rd ಅಂತ ನಿಲ್ಲಿಸ್ತಾರಲ್ವಾ, 4th ಆ ಬಾಕ್ಸ್ ಅವ್ರು ಮಾಡಿರಲಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಹಾಗಾಗಿ ಸ್ವಲ್ಪ ಬೇಜಾರಲ್ಲಿದ್ಲು. ನೋಡಿ, ಯೂನಿಫಾರ್ಮ್ ಕೂಡ ಇನ್ನು ಚೇಂಜ್ ಮಾಡಿಲ್ಲ ಅವಳು. ಸ್ವಲ್ಪ ಎಣ್ಣೆ ಎಲ್ಲ ಅಪ್ಲೈ ಮಾಡಿದ್ಮೇಲೆ
ಮಲ್ಕೊಂಡ್ಲು. ಇವಾಗ ಎದ್ದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಬಿಟ್ಟು ರೆಡಿ ಇದ್ದಾಳೆ. ಇವಾಗ ಸ್ವಲ್ಪ ಚೇರಪ್ ಮಾಡಿ ಓಕೆ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟಿದ್ದೀನಲ್ಲ ಇವಾಗಲೇ. ನೆಕ್ಸ್ಟ್ ಇಯರ್ ಬರುತ್ತೆ ಅಲ್ಲ ಕಂದ. ಪಾರ್ಟಿಸಿಪೇಷನ್ ಮುಖ್ಯ. ನೀನು ಫಸ್ಟ್ ಬರಬೇಕು ಅಂತ ಓಡಿದೆ ಅಲ್ವಾ, ಅದು ಇಂಪಾರ್ಟೆಂಟು. ಫಸ್ಟ್ ಬಂದ್ಯಾ ಬಿಟ್ಟೆ ಸೆಕೆಂಡ್ರಿ. ನೀನು ಫಸ್ಟ್ ಬರಬೇಕು ಅಂತ ಓಡಿದೆ ಅಲ್ಲ, ಅದು ಇಂಪಾರ್ಟೆಂಟು. ಗೈಸ್, ಸೋಹನ್ನ ಇವತ್ತು ಎಜುಕೇಷನಲ್ ಟ್ರಿಪ್ಗೆ ಕರ್ಕೊಂಡು ಹೋಗಿದ್ರಲ್ಲ. ಎಲ್ಲಿ ಕರ್ಕೊಂಡು ಹೋಗಿದ್ರು ಸೋನು? ವಿಶ್ವಶಾಂತಿ ಆಶ್ರಮ ಕರ್ಕೊಂಡೋಗಿದ್ರು. ಇಲ್ಲೇ ನಮ್ಮನೆ ಹತ್ರದಲ್ಲೇ ಇರೋದು. ಸೊ ನಾನು ಕೂಡ ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಅಲ್ಲಿ ಏನೇನು ತೋರಿಸಿದ್ರು, ಏನೇನು ನೋಡಿದ್ರಿ? ಒಂದು ಒಳಗೆ ಕೆಳಗೊಂದು ದೇವಸ್ಥಾನ, ಮೇಲೊಂದು ದೇವಸ್ಥಾನ, ಕೆಳಗಡೆ ಒಂದು ದೇವಸ್ಥಾನ, ಮೇಲ್ಗಡೆ ಒಂದು ದೇವಸ್ಥಾನ. ಸೊ ದೇವಸ್ಥಾನದಲ್ಲಿ ಏನೇನಿತ್ತು, ಏನು ನೋಡಿದ್ರಿ? ಒಂದು ದೊಡ್ಡ ಕೆಳಗಡೆ ಚಿಕ್ಕದು, ಕೆಳಗೆ ಫುಲ್ ಅಗಲ ಇತ್ತು, ಮೇಲ್ಗಡೆನೂ ಏನು ನೋಡಿದ್ರಿ? ಸರಿ, ಮ್ಯಾಮ್ ಏನು ಹೇಳ್ಕೊಟ್ರು, ಏನು ನೋಡಿದ್ರಿ? ಮ್ಯಾಮು ವಿಜೇತ ಮ್ಯಾಮ್ ಹೇಳ್ಕೊಟ್ರು. ಏನು ಹೇಳಿದ್ರು ವಿಜೇತ ಮ್ಯಾಮು? 15 ತಲೆ ಇತ್ತು ಇದರಲ್ಲಿ. ಅರ್ಜುನ ಕೃಷ್ಣನ್ಗೆ ಕಾಲಿಗೆ ಬೇತಾನ. ಏನಕ್ಕೆ ಅಂದರೆ ಅವನು ಎಲ್ಲರನ್ನೂ ಕೊಡ್ತದ ಅಂತ. ಗೈಸ್, ಏನಂತ ಹೇಳಿದ್ರೆ ವಿಷ್ಣು ದಶಾವತಾರದ್ದು ಒಂದು ದೊಡ್ಡದೊಂದು ಸ್ಟ್ಯಾಚ್ಯೂ ಇದೆ. ಸೊ ಏನಂತ ಹೇಳಿದ್ರೆ ಕೃಷ್ಣ ಅರ್ಜುನನ್ಗೆ ಬೋಧನೆ ಮಾಡ್ತಾ ಇರೋದು ರಣರಂಗದಲ್ಲಿ. ಅದು ಕೂಡ ಒಂದು ಸ್ಟ್ಯಾಚ್ಯೂನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಅದನ್ನು ಕೂಡ ನಾನು ವ್ಲಾಗ್ನ ಮಾಡಬೇಕು ಅಂತ ಹೇಳ್ಕೊಂಡಿದ್ದೀನಿ. ಹಿಡನ್ ಪ್ಲೇಸ್ ಇನ್ ನೆಲಮಂಗಲ ಆ್ಯಕ್ಚುಲಿ ಗೈಸ್. ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿಗೆ ಎಜುಕೇಷನಲ್ ಟ್ರಿಪ್ ಅಂತ ಕರ್ಕೊಂಡೋಗಿದ್ದಾರೆ. ಸೊ ಅಷ್ಟೇ ಅಲ್ಲ ಚಿನ್ನಿ, ಸ್ನ್ಯಾಕ್ಸ್ ಎಲ್ಲ ಅಲ್ಲೇ ತಿಂದ್ರಾ? ಸೊ ತುಂಬಾ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಒಂದು ಫಾರೆಸ್ಟ್ ರೀತಿ, ಅಷ್ಟು ಗಿಡ ಮರಗಳು, ಅಷ್ಟು ನೇಚರ್ ಅಷ್ಟು ಚೆನ್ನಾಗಿದೆ ಅಲ್ಲಿ. ಸೊ ಅದನ್ನು ಕೂಡ ಒಂದು ಬ್ಲಾಗ್ನ ಪೋಸ್ಟ್ ಮಾಡ್ತೀನಿ ಗೈಸ್. ಸೊ ಗೈಸ್, ಇವಾಗ ನೈಟ್ ಊಟಕ್ಕೆ ನೋಡಿ ಮುದ್ದೆ ಮಾಡ್ತಾ ಇದ್ದೀನಿ, ಹಾಗೆಯೇ ವೆಜಿಟೇಬಲ್ ಸಾಂಬಾರು. ಸೊ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.